ಅಪ್ಪ ಎರಡು ಅಕ್ಷರಗಳ ಈ ಪದ ಸ್ವಲ್ಪ ಭಾರ, ಮಕ್ಕಳಿಗೆ ಮುಜುಗರ ಉಂಟು ಮಾಡೋ, ಆದರೆ ಒಂದರ್ಥದಲ್ಲಿ ಅಮ್ಮ ಮಕ್ಕಳನ್ನು ಭದ್ರವಾಗಿ ಕಾಯುವ ಕೋಟೆ ಅಂತಲೇ ಅರ್ಥ. ತಮ್ಮ ತಂದೆನ ಎಲ್ಲರೂ ಒಂದೊಂದು ಹೆಸರಿನಲ್ಲೇ ಕರೀತಾರೆ. ಕೆಲವರು ಸಹಜವಾಗಿ ಅಪ್ಪ ಅಂತಲೂ, ಕೆಲವರು ಪಪ್ಪ, ಡ್ಯಾಡಿ, ಅಣ್ಣ, ಹೀಗೆ ಹಲವಾರು ರೀತಿಲಿ. ಅಪ್ಪ ಅನ್ನೋ ಸಂಬಂಧ ಇದೆಯಲ್ಲ, ಬಹುಶಃ ಯಾರು ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯವೇ ಕೊಟ್ಟಿಲ್ಲ ಅನ್ಸತ್ತೆ. ಅಮ್ಮನ ಜೊತೆಗಿನ ಅಟ್ಯಾಚ್ಮೆಂಟ್, ಸೆಂಟಿಮೆಂಟ್ಗಳು ಅಪ್ಪನ ಜೊತೆ ಕಡಿಮೆನೆ. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು. ಸದಾ ತನ್ನ ಕುಟುಂಬನ ಸಲಹಬೇಕು, ತನ್ನ ಮಕ್ಕಳನ್ನು ತನಗಿಂತ ಉತ್ತಮ ಸ್ಥಿತಿಯಲ್ಲಿ ಕಾಣಬೇಕು ಅನ್ನೋ ಹಂಬಲ, ತಾನು ಪಡೋ ಕಷ್ಟಗಳು ತನ್ನ ಮಕ್ಕಳಿಗೆ ಬಾರದಿರಲಿ ಅನ್ನೋ ರೀತಿ ಅಪ್ಪ ಸದಾ ಮುಳ್ಳಿನ ಕಿರೀಟವನ್ನು ತನ್ನ ತಲೆ ಮೇಲೆ ಇಟ್ಕೊಂಡು ತಿರುಗಾಡ್ತಾನೆ ಇರ್ತಾರೆ. ಕೆಲವು ಸಾರಿ ಸೆಲ್ಫಿಶ್ ಅನ್ನೋ ಹಣೆಪಟ್ಟಿ ಕಟ್ಟಿ ಅಪ್ಪನಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡೆ ಬಾಲ್ಯದಿಂದಲೂ ಬರ್ತೀವಿ. ನಮಗೆ ಅಮ್ಮ ಅಂದ್ರೆ ನಮ್ಮ ಫ್ರೆಂಡ್, ನಮ್ಮ ವೆಲ್ ವಿಷರ್ ಮತ್ತೆ ಎಲ್ಲ. ಆದ್ರೆ ಅಪ್ಪನ ಮಾತ್ರ ನಾವು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ನಾವು ಅಪ್ಪನ ಬಗ್ಗೆ ಯೋಚನೆ ಕೂಡ ಮಾಡೋದು ಕಡಿಮೆನೆ. ಆದ್ರೆ ನಮಗೆ ಏನ್ ಬೇಕೋ ಅದನ್ನ ಪಡೆದುಕೊಳ್ಳೋಕೆ ನಮಗಪ್ಪನೇ ಬೇಕು. ಅದು ಅಮ್ಮನ ಮಾಧ್ಯಮದ ಮುಖಾಂತರ. ನಾವು ನಮ್ಮ ಡಿಮ್ಯಾಂಡ್ ಅನ್ನು ನೇರವಾಗಿ ಅಪ್ಪನ ಮುಂದೆ ಇಡಲ್ಲ ನೋಡಿ. ನಾವೆಷ್ಟು ದಿಮಾಕ್ನವರು. ಕೊಡ್ಸೋ ಅಪ್ಪನಿಗೆ ಇಲ್ದೇ ಇರೋ ದಿಮಾಕು, ಅಹಂಕಾರ, ಜಂಬ ಅಗತ್ಯಕ್ಕಿಂತ ಜಾಸ್ತಿ ನಮ್ಗಳಿಗಿರುತ್ತೆ. ಆದ್ರೆ ಅಪ್ಪ ಪಾಪದ ಪ್ರಾಣಿ. ತನ್ನ ವರಮಾನ, ತನ್ನ ಖರ್ಚು ಇತ್ಯಾದಿಗಳಿಂದ ಕಂಗೆಟ್ಟಿದ್ರು ತನ್ನ ಮಕ್ಕಳು ಕೇಳಿದ್ದು, ಕೇಳದೆ ಇರೋದನ್ನು ಸಾಲ ಮಾಡಿದ್ರು ಸರಿನೇ, ಕೊಡ್ಸೋಕೆ ಅಂತ ರೆಡಿಯಾಗಿ ನಿಂತಿರ್ತಾರೆ. ಜೀವನದಲ್ಲಿ ಒಂದ್ಸಾರಿನೂ ತಮ್ಮ ಬರ್ತಡೇ ಮಾಡಿಕೊಳ್ಳದ ಅಪ್ಪ ತನ್ನ ಮಕ್ಕಳ ಬರ್ತಡೇನ ಸಾಕಷ್ಟು ಅದ್ಧೂರಿಯಾಗಿ ಆಚರಿಸೋಕೆ ಪ್ರಯತ್ನಿಸ್ತಿರ್ತಾರೆ. ಯಾವುದೋ ದೊಡ್ಡ ಹಬ್ಬ ಆಚರಿಸೋ ರೀತಿಲಿ ತನ್ನ ಫ್ರೆಂಡ್ಸ್ನ, ನೆಂಟರನ್ನ ಕರೆದು ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ನಾವು ಅವ್ರು ಹಾಕೊಳ್ಳೋ ಬಟ್ಟೆ, ಚಪ್ಪಲಿ ಕಡೆ ಗಮನನೇ ಹರಿಸಲ್ಲ. ಅಪ್ಪನ ಬನಿಯನ್ನಲ್ಲಿ ಜೇನುಗೂಡ್ನಂತ ತೂತುಗಳು ವಾರ ವಾರಕ್ಕೂ ಹೆಚ್ಚಾಗ್ತಾ ಹೋದ್ರೂ ನಾವು ಗಮನಿಸೋದೇ ಇಲ್ಲ. ನಿಜಕ್ಕೂ ನಾವು ಎಷ್ಟು ಕ್ರೂರಿಗಳಲ್ವಾ. ನಮಗಾಗಿ ತನ್ನ ಹೃದಯದಲ್ಲಿ ಅಪಾರ ಆಸೆ, ಆಕಾಂಕ್ಷೆಗಳ ಬೆಟ್ಟವನ್ನು ಇಟ್ಟುಕೊಂಡು ತನ್ನ ನೋವು, ಸಂಕಷ್ಟಗಳನ್ನ ತನ್ನ ಮಕ್ಕಳ ಮುಂದೆ ಹೇಳ್ಕೊಂಡ್ರೆ ಎಲ್ಲಿ ತನ್ನ ಮಕ್ಕಳು ಗಾಬರಿ ಆಗ್ಬಿಡ್ತಾರೋ ಅನ್ನೋ ದುಗುಡದಿಂದಲೇ ಎಲ್ಲ ನೋವುಗಳನ್ನು ತನ್ನ ಎದೆಲಿ ಬಚ್ಚಿಟ್ಕೊಂಡು ಮೇಲೆ ದೊಡ್ಡ ದನಿಲಿ ಮಾತಾಡ್ತಾರೆ, ನಗ್ತಾರೆ. ಆದ್ರೆ ಅವರ ನೋವಿನ ಆಳ ತಿಳಿಯೋದೇ ಇಲ್ಲ. ನಮಗೆ ಅಮ್ಮ ಬಂದು ತುತ್ತಿನ್ನಿಸ್ತಾಳೆ ನಿಜ, ಆದ್ರೆ ಆ ಅನ್ನದ ತುತ್ತು ಬರೋದು ಅಪ್ಪನ ದುಡಿಮೆಯಿಂದಲೇ ಅಲ್ವಾ. ಅದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಹೋಗೋದೇ ಇಲ್ಲ. ನೋ ಪ್ರಾಬ್ಲಮ್, ನೆನ್ನೆಯ ತಪ್ಪನ್ನು ಇವತ್ತು ನಾಳೆನೂ ಮುಂದುವರ್ಸೋದು ಬೇಡ. ಅಪ್ಪನ ನಾವು ಫ್ರೆಂಡ್ ಅಂತ ಕನ್ಸಿಡರ್ ಮಾಡೋಣ. ಅವ್ರ ಜೊತೆ ನಮ್ ಕಷ್ಟ ಸುಖ ಹಂಚ್ಕೊಳ್ಳೋಣ. ಅವರ ಕಹಿ ಸಿಹಿಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಟ್ಲೀಸ್ಟ್ ಕುಟುಂಬದಲ್ಲಿ ಇರೋ ಅಮ್ಮ ಮಕ್ಕಳಿಗೆ ಪರಸ್ಪರ ಪರಿಚಯ ಆಗಲಿ. ಪಿತೃದೇವೋಭವ ಅಂತ ಹಿರಿಯರು ಹೇಳಿದ್ದಾರೆ. ತಂದೆನ ನಾವು ದೇವರಾಗಿ ಮಾಡದೆ ಹೋದ್ರೂ ಒಬ್ಬ ಫ್ರೆಂಡ್ ರೀತಿಲಿ ಟ್ರೀಟ್ ಮಾಡೋಣ ಅಲ್ವಾ. ಬನ್ನಿ ಸ್ನೇಹಿತರೆ, ನನ್ನ ಕತೆನೂ ನಿಮ್ಮ ಕತೆ ಆಗಿದ್ರೆ ನನ್ನ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ಲಿಸನಿಂಗ್.